ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಿಥುನ ರಾಶಿಯವರಿಗೆ ಇನ್ನು 4-5 ದಿನದಲ್ಲಿ ಒಂದು ವಿಶೇಷವಾದ ಘಟನೆ ನಡೆಯುತ್ತದೆ. ಒಬ್ಬ ಮಹಿಳೆಯಿಂದಾಗಿ ನಿಮ್ಮ ಜೀವನದಲ್ಲಿ ಇದೇ ನಡೆಯುತ್ತದೆ. ಅವಳು ಬೇರೆ ಯಾರೂ ಅಲ್ಲ. ಅವಳು ಯಾರು ಎಂದು ಸಂಪೂರ್ಣವಾದ ಜಾತಕವನ್ನು ಅರ್ಥ ಮಾಡಿಕೊಳ್ಳೋಕೆ ಈ ಒಂದು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಖಂಡಿತವಾಗಿ ಮಿಥುನ ರಾಶಿಯವರ ಜೀವನದಲ್ಲಿ ಫೆಬ್ರವರಿ 20, 21, 22, 23 ಮತ್ತು 24ನೇ ತಾರೀಕಿನವರೆಗೂ ಕೂಡ ಇದೇ ಘಟನೆ ನಡೆಯುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ತಿಳಿಸಲಾಗಿದೆ. ಏಕೆಂದರೆ ಈ ದಿನಗಳಲ್ಲಿ ಸೂರ್ಯಗ್ರಹಣ ಹಾಗೂ ಅಮಾವಾಸ್ಯೆ ಮುಗಿದಿರೋದ್ರಿಂದ ಗ್ರಹಗಳ ವಿಶೇಷವಾದ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ತಿರುವಿಗೆ ಕಾರಣವಾಗ್ತಾ ಇದೆ. ಇದರ ಪರಿಣಾಮದಿಂದಾಗಿ ಒಬ್ಬ ಮಹಿಳೆ ನಿಮ್ಮ ಜೀವನಕ್ಕೆ ಭೇಟಿಯಾಗ್ತಿದ್ದಾರೆ. ಅವರು ಸಂಪೂರ್ಣವಾಗಿ ನಿಮ್ಮ ಜೀವನದ ಕಷ್ಟಗಳನ್ನು ದೂರ ಮಾಡಿ ನೆಮ್ಮದಿಯನ್ನು ಕೊಡುತ್ತಾರಾ ಅಥವಾ ನಿಮಗೆ ಸವಾಲುಗಳನ್ನು ತಂದಿಡುತ್ತಾರಾ ಎಂಬುದರ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಖಂಡಿತವಾಗಿ ಇದು ಮಿಥುನ ರಾಶಿಯವರ ಕಣ್ಣಿಗೆ ಬಿದ್ದಿರೋದು ಕಾಕತಾಳೀಯವಲ್ಲ. ಇದು ನಿಮ್ಮ ಜೀವನದಲ್ಲಿ ದೇವರು ನಿಮಗೆ ನೀಡುತ್ತಿರುವಂತಹ ವಿಶೇಷವಾದ ಸಂಕೇತ. ಮಿಥುನ ರಾಶಿಯವರಿಗೆ ಇದು ಸಾಮಾನ್ಯವಾದ ದಿನವಲ್ಲ. ನಿಮ್ಮ ಹಣೆ ಬರಹದ ದಿಕ್ಕನ್ನು ಬದಲಾಯಿಸಬಲ್ಲಂತ ವಿಶೇಷವಾದ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಖಂಡಿತವಾಗಿ ಇದು ನಿಮ್ಮ ಅತ್ಯಂತ ನಿರ್ಣಾಯಕ ಸಮಯ. ಇಲ್ಲಿವರೆಗೆ ನೀವು ನಗುತ್ತಿರುವುದನ್ನು ನೋಡಲಾಗದೆ ಆದರೆ ಒಳಗೊಳಗೆ ನೀವು ಎಷ್ಟೋ ನಿದ್ರೆ ಇಲ್ಲದ ರಾತ್ರಿಗಳನ್ನು ಕಳೆದಿದ್ದೀರಾ ಮತ್ತು ಮೌನವಾಗಿ ನೀವು ಎಷ್ಟು ನೋವುಗಳನ್ನು ಸಹಿಸಿಕೊಂಡಿದ್ದೀರಾ ಎಂಬುದು ನಮಗೆ ಮಾತ್ರ ತಿಳಿದಿದೆ. ಖಂಡಿತವಾಗಿ ಜ್ಯೋತಿಷದ ಪ್ರಕಾರ ಈ ಸಮಯದಲ್ಲಿ ಏನಾಗುತ್ತದೆ ಎಂದರೆ ಮಿಥುನ ರಾಶಿಯವರಿಗೆ ಈ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಪ್ರವೇಶ ಖಂಡಿತವಾಗಿ ಎಲ್ಲ ಕಷ್ಟಗಳಿಂದ ದೂರ ಮಾಡುತ್ತೆ. ನೆಮ್ಮದಿಯನ್ನು ಬರಮಾಡಿಕೊಳ್ಳುವಂತೆ ವಿಶೇಷವಾದ ಸಾಮರ್ಥ್ಯವನ್ನು ತುಂಬುತ್ತಾ ಹೋಗುತ್ತೆ. ಖಂಡಿತವಾಗಿ ಬ್ರಹ್ಮನ ಕಾಲಜ್ಞಾನದ ಪ್ರಕಾರ ಮಿಥುನ ರಾಶಿಯವರಿಗೆ ಒಬ್ಬ ಮಹಿಳೆಯ ಪ್ರವೇಶ ಜೀವನದಲ್ಲಿ ದೊಡ್ಡ ತಿರುವು ತರುವಂಥದ್ದಾಗಿರುತ್ತದೆ. ಮಿಥುನ ರಾಶಿಯವರು ಸ್ವಭಾವತಃ ಚಾತುರ್ಯ ಮತ್ತು ಕೌಶಲ್ಯ ಚತುರಧಾರದ ಮನಸ್ಸನ್ನು ಹೊಂದಿರತಕ್ಕಂತಹ ಜನರು. ಇವರ ಜೀವನಕ್ಕೆ ಒಂದು ವಿಶೇಷವಾದ ಮಹಿಳೆ ಬಂದಾಗ ಅದು ಕೇವಲ ಪ್ರೀತಿ ಅಷ್ಟೇ ವಿಷಯವಲ್ಲದೆ ಎಲ್ಲ ರೀತಿಯ ಚಿಂತನೆ ಮತ್ತು ದಾರಿಯನ್ನು ಬದಲಾಯಿಸುವಂತಹ ಘಟನೆ ಕೂಡ ಆಗಬಹುದು. ಮೊದಲಿಗೆ ಈ ಮಹಿಳೆ ಮಿಥುನ ರಾಶಿಯವರ ಮನಸ್ಸಿಗೆ ಶಾಂತಿ ಮತ್ತು ಸ್ಥಿರತೆಯನ್ನು ತರ್ತಾಳೆ. ಮಿಥುನ ರಾಶಿಯವರು ಕೆಲವೊಮ್ಮೆ ಅತಿಯಾಗಿ ಆಲೋಚನೆ ಮಾಡ್ತಾ ಇರ್ತಾರೆ. ಆ ಮಹಿಳೆ ಇವರಿಗೆ ಸಮತೋಲನವನ್ನು ಕಲಿಸಿಕೊಡ್ತಾರೆ. ಅವಳ ಮಾತು, ಅವಳ ಪ್ರೇರಣೆ ಇವರ ನಿರ್ಧಾರದಲ್ಲಿ ಸ್ಪಷ್ಟತೆಯನ್ನು ತರುತ್ತದೆ. ಕೆಲಸದ ಕ್ಷೇತ್ರದಲ್ಲೂ ಕೂಡ ಹೊಸ ಯೋಜನೆಗಳು, ಹೊಸ ಅವಕಾಶಗಳು ಈ ಪರಿಚಯದಿಂದ ಬರ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಇಲ್ಲಿಯವರೆಗೂ ಕೂಡ ಮಿಥುನ ರಾಶಿಯವರು ಬಹಳಷ್ಟು ಭಾವನೆಗಳ ಒಳಗೆ ಬದುಕಿರುವಂತಹ ಜನರಾಗಿರ್ತಾರೆ. ಎಷ್ಟೊಂದು ಕಷ್ಟಗಳನ್ನು ಸಹಿಸಿರ್ತಾರೆ. ಅದೇ ರೀತಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಫಲಿತಾಂಶ ಸಿಗ್ತಾ ಇರೋದಿಲ್ಲ. ಎಲ್ಲ ರೀತಿಯ ನಂಬಿದವರಿಂದ ಕೂಡ ಮೋಸ ಹೋಗಿರುವಂತಹ ಹಲವಾರು ಘಟನೆಗಳು. ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಸಾಧ್ಯವಾಗದೆ ಒಬ್ಬೊಂಟಿಯಾಗಿ ಕುಳಿತು ಕಣ್ಣೀರು ಹಾಕಿಕೊಂಡು ಮಾತನಾಡಿದಂತಹ ದಿನಗಳು ಎಲ್ಲವೂ ಕೂಡ ಆಕಸ್ಮಿಕವಾಗಿ ನಡೆದಿಲ್ಲ. ಇದೇ ಒಂದು ಫೆಬ್ರವರಿ ತಿಂಗಳು 20, 21, 22 ಮತ್ತು 23, 24ನೇ ತಾರೀಕಿನವರೆಗೂ ಕೂಡ ಈ ರಾಶಿಯವರಿಗೆ ಅದ್ಭುತವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಟ್ಟಾರೆಯಾಗಿ ನಿಮ್ಮ ಕಷ್ಟಗಳನ್ನು ದೇವರು ಗಮನಿಸಿದ್ದಾನೆ. ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ವಿಧಿಯ ಚಕ್ರ ತಿರುಗಲು ಪ್ರಾರಂಭಿಸುತ್ತಿದೆ. ಈ ಸಮಯ ಸರಳ ಜಾತಕವಲ್ಲ. ಇದು ನಿಮ್ಮ ವ್ಯಕ್ತಿತ್ವದ ಇಡೀ ಜೀವನ ಹೇಗೆ ಬದಲಾಗುತ್ತದೆ ಎಂಬುದನ್ನು ಹೇಳುವಂತಹ ವಿಶೇಷವಾದ ಜ್ಯೋತಿಷದ ಸತ್ಯವಾಗಿದೆ. ಈ 4-5 ದಿನಗಳಲ್ಲಿ ಮಹಿಳೆಯಿಂದ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು ನಿಮ್ಮ ಕಲ್ಪನೆಗೂ ಮೀರಿದೆ. ಖಂಡಿತವಾಗಿ ಈ ಒಂದು ಸಂದರ್ಭದಲ್ಲಿ ನೀವು ಏಕಾಂತದಲ್ಲಿ ಕುಳಿತು ಈ ಒಂದು ವಿಡಿಯೋವನ್ನು ನೋಡುವ ಮೂಲಕ ನಿಮ್ಮ ಪ್ರತಿಯೊಂದು ಬದಲಾವಣೆಯನ್ನು ಕೂಡ ಸಂತೋಷದಿಂದ ಬರಮಾಡಿಕೊಳ್ಳಬಹುದು. ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಎಚ್ಚರಿಕೆಯಿಂದ ಇಡಬಹುದು. ಏಕೆಂದರೆ ಇದರಲ್ಲಿ ಮಾತನಾಡುವ ಒಂದೇ ಒಂದು ಪದವು ಕೂಡ ನಿಮ್ಮ ಭವಿಷ್ಯದ ದಾರಿಯನ್ನು ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿದೆ. ಇದು ಕೇವಲ ನಿಮಗೆ ಜ್ಯೋತಿಷ್ಯವಲ್ಲ, ನಿಮ್ಮ ಜೀವನದಲ್ಲಿ ನಡೀತಿರ್ತಕ್ಕಂತಹ ಪ್ರತಿಯೊಂದು ಕಷ್ಟದ ಪ್ರತಿಫಲವನ್ನು ಯಾವ ರೀತಿ ಅದೃಷ್ಟವಾಗಿ ತಿರುಗಿಸಬೇಕು ಎನ್ನುವಂತಹ ಸಂಪೂರ್ಣವಾದ ಮಾಹಿತಿಯಾಗಿದೆ. ಇನ್ನು ಈ ಸಮಯದಲ್ಲಿ ನಿಮ್ಮ ಕುಟುಂಬದ ಸದಸ್ಯರಾಗಿಲ್ಲದೆ ಇದ್ದರೂ ಕೂಡ ಕೆಲವೊಂದಿಷ್ಟು ವಿಶೇಷವಾದ ಸಂದರ್ಭದಲ್ಲಿ ಕುಟುಂಬದವರು ಕೂಡ ನಿಮ್ಮನ್ನು ಕೈಬಿಟ್ಟಿರುವಂತಹ ಅನೇಕ ರೀತಿಯ ಸತ್ಯಗಳನ್ನು ಕೂಡ ನೀವು ನೋಡಿದ್ದೀರಾ. ಈ ಸಮಯ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅತ್ಯಂತ ಶಕ್ತಿಶಾಲಿಯಾದಂತಹ ಜ್ಯೋತಿಷ್ಯ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ಒಂದು ವಿಶೇಷವಾಗಿ ಮುಖ್ಯವಾಗಿರುವಂತಹ ಒಬ್ಬ ವ್ಯಕ್ತಿಯ ಆಗಮನ ನಿಮ್ಮ ಜೀವನದಲ್ಲಿ ಅಂದರೆ ಮಿಥುನ ರಾಶಿಯವರ ಜೀವನದಲ್ಲಿ ಏನಾಯಿತು ಕರ್ಮಕತೆ. ಮಿಥುನ ರಾಶಿಯವರು ಹೊರಗೆ ಎಷ್ಟೇ ಕ್ರಿಯಾಶೀಲರು ಮತ್ತು ಬುದ್ಧಿವಂತರು ಎಂದು ಕಂಡುಕೊಂಡರೂ ಒಳಗಿನಿಂದ ಬಹಳ ಸೂಕ್ಷ್ಮವಾಗಿರ್ತಾರೆ. ನೀವು ಜೀವನದಲ್ಲಿ ಬಹಳ ಕಡಿಮೆ ತಪ್ಪುಗಳನ್ನು ಮಾಡಿರಬಹುದು, ಆದರೆ ನೀವು ನಂಬಿದವರು ನಿಮ್ಮನ್ನು ಹೆಚ್ಚು ನೋಯಿಸಿದ್ದಾರೆ. ಹಲವು ಬಾರಿ ನೀವು ಬಾಯಿ ತೆರೆದು ಮಾತನಾಡಿದಾಗ ಯಾರೂ ಕೂಡ ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ನೀವು
ಮೌನವಾಗಿದ್ದರೆ ಅವರು ನಿಮ್ಮನ್ನು ದುರ್ಬಲರೆಂದು ಪರಿಗಣಿಸುತ್ತಾರೆ. ಇದು ನಿಮ್ಮ ಸ್ವಭಾವ ಅಲ್ಲ, ಇದು ನಿಮ್ಮ ಕರ್ಮ. ಕಳೆದ ಕೆಲವು ವರ್ಷಗಳಿಂದ ನೀವು ಎದುರಿಸಿದಂತಹ ಹಲವಾರು ರೀತಿಯ ಸಮಸ್ಯೆಗಳು ಕುಟುಂಬ ಅಥವಾ ನಿಮ್ಮ ಸ್ವಾಭಿಮಾನವನ್ನು ಹಾನಿಗೊಳಿಸಿದಂತಹ ಸಂದರ್ಭಗಳಿಗೆ ಸಂಬಂಧಿಸಿರಬಹುದು. ನೀವು ಎಷ್ಟೇ ಪ್ರಯತ್ನ ಪಟ್ಟಿದ್ದರೂ ಕೂಡ ಪ್ರತಿಫಲಗಳು ಫಲಿತಾಂಶಗಳು ನಿಮ್ಮ ವಿರುದ್ಧವಾಗಿ ಬಂದಿದೆ. ಇದಕ್ಕೆಲ್ಲ ಕಾರಣ ಏನು ಅಂತ ಹುಡುಕ್ತಾ ಹೋದರೆ ಖಂಡಿತವಾಗಿ ಜ್ಯೋತಿಷ್ಯ ಹೇಳುತ್ತದೆ, ಇವು ಶಾಶ್ವತವಲ್ಲ, ಇದು ಹಿಂದಿನ ಜನ್ಮದ ಸಂಪೂರ್ಣವಾದ ಕರ್ಮಫಲವಾಗಿತ್ತು. ಆದರೆ ಇನ್ನು ಮುಂದೆ ಯೋಚಿಸುವ ಅಗತ್ಯವಿಲ್ಲ. ಖಂಡಿತವಾಗಿ ಈ ಸಮಯ ಬದಲಾಗುತ್ತದೆ. ಮಿಥುನ ರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಅವರು ತಮ್ಮ ಸಾಮರ್ಥ್ಯವನ್ನು ಸರಿಯಾಗಿ ಬಳಸಿಕೊಳ್ಳಲು ಪ್ರೇರೇಪಣೆ ಸಿಗುತ್ತದೆ. ಕೆಲವೊಮ್ಮೆ ಹಳೆಯ ನೋವುಗಳು, ನಿರಾಸೆಗಳು ಇವರನ್ನು ಕಾಡುತ್ತಿದ್ದರೆ ವಿಶೇಷವಾಗಿ ಬರ್ತಕ್ಕಂಥ ಮಹಿಳೆ ನಿಮಗೆ ತ್ವರಿತವಾಗಿ ನಿರ್ಧಾರ ತೆಗೆದುಕೊಳ್ಳುವಂತಹ ಸೂಚನೆಯನ್ನ ಕೊಡ್ತಾರೆ. ಖಂಡಿತವಾಗಿ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನನ್ನ ಹಣೆ ಬರಹ ಇಷ್ಟೇ ಎಂದು ಕೈ ಚೆಲ್ಲಿ ಕೂತಿರಬಹುದು. ಆದರೆ ಇನ್ನು ಮುಂದೆ ಆ ರೀತಿ ಭಾವಿಸಬೇಡಿ. ಖಂಡಿತವಾಗಿ ಈ ಸಮಯ ಅಂದರೆ ಫೆಬ್ರವರಿ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ನಿರ್ಣಾಯಕವಾದ ಸಮಯ. ಈ ಸಂದರ್ಭದಲ್ಲಿ ಗ್ರಹಗಳ ಸ್ಥಾನಗಳನ್ನು ಬದಲಾಯಿಸೋದು ಖಂಡಿತವಾಗಿ ನಡೆಯುತ್ತಿರೋದ್ರಿಂದ ಮಿಥುನ ರಾಶಿಯವರಿಗೆ ಬಹಳ ನಿರ್ಣಾಯಕವಾಗಿರುವಂತಹ ತಿರುವು ಬರುವಂತಹ ಅದೃಷ್ಟದ ಸಂಕೇತದ ಸಮಯ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಗುರುವಿನ ಪ್ರಭಾವ ನಿಧಾನವಾಗಿ ಮಿಥುನ ರಾಶಿಯವರ ಮೇಲೆ ಬೀಳುತ್ತಿದೆ. ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ಅಡೆತಡೆಗಳಾಗಿದ್ದ ಗುರು ಗ್ರಹಗಳು ಒಂದೊಂದಾಗಿ ಹಿಮ್ಮೆಟ್ಟಲು ಪ್ರಾರಂಭಿಸುತ್ತದೆ. ಶನಿಯು ನಿಮಗೆ ಕಷ್ಟಗಳನ್ನು ಕೊಟ್ಟಿದ್ದಾನೆ, ಆದರೆ ಇದೇ ಶನಿಯು ಈಗ ನಿಮಗೆ ಪಾಠವನ್ನು ಕಲಿಸುತ್ತಿದ್ದಾನೆ ಮತ್ತು ದಾರಿ ತೋರಿಸುತ್ತಿದ್ದಾನೆ. ರಾಹು ನಿಮ್ಮ ಜೀವನದಲ್ಲಿ ಕಪ್ಪು ಮೋಡಗಳನ್ನು ಸೃಷ್ಟಿಸುತ್ತಿದ್ದಾನೆ. ಒಟ್ಟಾರೆಯಾಗಿ ಈ ಸಮಯ ಅಂತ ಅಂದರೆ ಫೆಬ್ರವರಿ ತಿಂಗಳು ಅತ್ಯಂತ ಸೂಕ್ತವಾದ ಸಮಯ. ಏಕೆಂದರೆ ಸೂರ್ಯಗ್ರಹಣ ಮುಗಿದಿದೆ ಮತ್ತು ಒಂದು ವಿಶೇಷವಾದ ಅಮಾವಾಸ್ಯೆ ಕೂಡ ಕಳೆದಿದೆ. ಆದ್ದರಿಂದ ಮಿಥುನ ರಾಶಿಯವರಿಗೆ ರಾಯರ ಸಂಪೂರ್ಣವಾದ ಅನುಗ್ರಹ ದೊರೆಯುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಏಕೆಂದರೆ ರಾಯರ ವದಂತಿ ಇದೇ ಸಮಯದಲ್ಲಿ ನಡೀತಾ ಇದೆ. ಅಂದರೆ 18, 19, 20, 20ನೇ ತಾರೀಕಿನಿಂದ 28ನೇ ತಾರೀಕಿನವರೆಗೂ ಕೂಡ ಈ ಒಂದು ವಿಶೇಷವಾದ ಶಕ್ತಿಯುತವಾದ ದಿನಗಳು ಪ್ರಾರಂಭವಾಗ್ತಾ ಇರೋದ್ರಿಂದ ಖಂಡಿತವಾಗಿ ನಿಮ್ಮ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ತೊಂದರೆಯೂ ಕೂಡ ಈಗ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆಶೀರ್ವಾದದ ಮೂಲಕ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಬಹುದು. ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪ್ರೇಮ ಕಥೆ ಶುರುವಾಗೋದಿಲ್ಲ, ಇದು ವಿಧಿಯ ಕಥೆ ಆರಂಭವಾಗುವ ಸಮಯ. ಮಿಥುನ ರಾಶಿಯವರು ಈ ಮಹಿಳೆಯ ಮಾತುಗಳನ್ನು ಹಗುರವಾಗಿ ಪರಿಗಣಿಸಬಾರದು. ಅವರು ಹೇಳುವ ಒಂದೇ ಒಂದು ವಾಕ್ಯವು ನಿಮ್ಮ ಜೀವನವನ್ನು ಎರಡು ಮಾರ್ಗದಲ್ಲಿ ಒಂದನ್ನು ತೆಗೆದುಕೊಳ್ಳುವಂತೆ ಮಾಡುತ್ತದೆ. ಇದು ಜ್ಯೋತಿಷ್ಯದ ಚಿಹ್ನೆಯಾಗಿರುತ್ತೆ. ಈ 4-5 ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳ ಪರಿಣಾಮವು ದೊಡ್ಡದಾಗಿರುತ್ತದೆ. ಫೆಬ್ರವರಿ ತಿಂಗಳು ಅಂದರೆ ಈಗ 18ನೇ ತಾರೀಕು ಅಮಾವಾಸ್ಯೆ ಕಳೆದಿರೋದ್ರಿಂದ ರಾಘವೇಂದ್ರ ವದಂತಿ 19ನೇ ತಾರೀಕಿನಿಂದ ಪ್ರಾರಂಭವಾಗ್ತಾ ಇರೋದ್ರಿಂದ 20, 21, 22, 23, 24ನೇ ತಾರೀಕಿನವರೆಗೂ ಕೂಡ ನೀವು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳು ಸಹ ದೊಡ್ಡ ಪರಿಣಾಮವನ್ನು ನೀಡ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಸಮಯ ಫಲಿತಾಂಶಗಳು ಹೆಚ್ಚಾಗಿ ಬರೋದ್ರಿಂದ ಈ ದಿನಗಳು ನೀವು ಭಯದಿಂದ ನಿರ್ಧಾರ ತೆಗೆದುಕೊಂಡರೆ ನೀವು ಮತ್ತೆ ಅದೇ ಚಕ್ರಕ್ಕೆ ಬೀಳ್ತೀರಾ. ನೀವು ಧೈರ್ಯದಿಂದ ನಿರ್ಧಾರ ತೆಗೆದುಕೊಂಡರೆ ನಿಮ್ಮ ಜೀವನವು ಹೊಸ ಹಾದಿಯನ್ನು ಹಿಡಿಯುತ್ತದೆ. ಮಿಥುನ ರಾಶಿಯವರಿಗೆ ಈ 4-5 ದಿನಗಳು ಒಂದು ಪರೀಕ್ಷೆ ಅಲ್ಲ, ಬದಲಾಗಿ ಒಂದು ಅವಕಾಶ. ನೀವು ನಿಮ್ಮನ್ನು ನಂಬುವ ಮಟ್ಟಿಗೆ ದೇವರು ಸಹ ನಿಮ್ಮನ್ನು ನಂಬುತ್ತಾರೆ. ಇಲ್ಲಿಂದ ನಿಮ್ಮ ಜೀವನದ ಪ್ರಯಾಣ ಪ್ರಾರಂಭವಾಗುತ್ತದೆ. ಒಟ್ಟಾರೆಯಾಗಿ ಅದೃಷ್ಟ ನಿಮ್ಮ ಕಡೆ ಇರುತ್ತದೆ. ಈ ಸಮಯವನ್ನು ಸಂಪೂರ್ಣವಾಗಿ ಸದುಪಯೋಗ ಮತ್ತು ಸದ್ಬಳಕೆ ಮಾಡಿಕೊಳ್ಳೋದು ನಿಮ್ಮ ಕೈಯಲ್ಲಿರುತ್ತೆ. ಮಿಥುನ ರಾಶಿಯವರ ಆರ್ಥಿಕ ಜೀವನದಲ್ಲಿ ಆಳವಾದ ಬದಲಾವಣೆ ಸಂಭವಿಸುತ್ತೆ. ಮಿಥುನ ರಾಶಿಯವರಿಗೆ ಹಣವು ಎಂದಿಗೂ ಕೂಡ ಕೈಯಲ್ಲಿಲ್ಲ ವಿಷಯವೆಂದು ತೋರಿಸುತ್ತದೆ. ಆದಾಯ ಇದ್ದರೂ ಕೂಡ ಯಾವುದೇ ಕಾರಣವಿಲ್ಲದೆ ವೆಚ್ಚಗಳು ಹೆಚ್ಚಾಗಿ ಕಷ್ಟಪಟ್ಟು ಸಂಪಾದಿಸಿದಂಥ ಹಣ ನಿಮ್ಮ ಹಣ ಇದ್ದಕ್ಕಿದ್ದಂತೆ ಖಾಲಿಯಾಗುವ ಸಂದರ್ಭಗಳಿವೆ. ಇದಕ್ಕೆ ಕಾರಣ ನಿಮ್ಮ ಸೋಮಾರಿತನವಲ್ಲ, ಅದೃಷ್ಟವಲ್ಲ, ಆದರೆ ಗ್ರಹಗಳ ಅಸಮತೋಲನ. ಈ ಪರಿಸ್ಥಿತಿ ನಿಮಗೆ ಫೆಬ್ರವರಿ ತಿಂಗಳಿಂದ ನಿಧಾನವಾಗಿ ಬದಲಾಗುತ್ತದೆ. ಹಣ ಒಂದೇ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಬರೋದಿಲ್ಲ, ಆದರೆ ಅದು ನಿಮ್ಮ ಕೈಯಲ್ಲಿ ನಿಲ್ಲಲು ಪ್ರಾರಂಭಿಸುತ್ತದೆ. ಇದು ಬಹಳ ನಿರ್ಣಾಯಕವಾದ ಬದಲಾವಣೆಯಾಗಿದೆ. ಏಕೆಂದರೆ ಹಣವನ್ನು ಇಟ್ಟುಕೊಳ್ಳೋದು ಗಳಿಸುವುದಕ್ಕಿಂತ ಜೀವನದಲ್ಲಿ ದೊಡ್ಡ ಯಶಸ್ಸು. ಈ ಹಂತದಲ್ಲಿ ನಿಮಗೆ ಒಂದು ಕಲ್ಪನೆ ಬರುತ್ತದೆ. ಈ ಕಲ್ಪನೆಯು ನಿಮ್ಮ ಆರ್ಥಿಕ ಜೀವನವನ್ನು ಬೆಂಬಲಿಸುತ್ತದೆ. ಒಟ್ಟಾರೆಯಾಗಿ ರಾಯರ ಅನುಗ್ರಹ ಆಶೀರ್ವಾದ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಖಂಡಿತವಾಗಿ ನೀವು ಇಲ್ಲಿಯವರೆಗೂ ಮಾಡಿದ್ದಕ್ಕಿಂತ ವಿಭಿನ್ನವಾಗಿ ಯೋಚಿಸಬೇಕು. ಉದ್ಯೋಗ ಮತ್ತು ವ್ಯವಹಾರ ವಿಚಾರಗಳಲ್ಲಿ ಮಿಥುನ ರಾಶಿಯವರು ಭವಿಷ್ಯದ ದಿಕ್ಕು ಕೆಲಸ ಮಾಡುತ್ತಿರುವಂತಹ ಮಿಥುನ ರಾಶಿಯವರು ಖಂಡಿತವಾಗಿ ಈ ಸಮಯದಲ್ಲಿ ಸರಿಯಾದ ಮನ್ನಣೆ ಸಿಗುತ್ತಿಲ್ಲ ಎಂದು ಅನಿಸಿದರೆ ನೀವು ಎಷ್ಟೇ ಕಷ್ಟಪಟ್ಟರೂ ಕೂಡ ಬೇರೆಯವರಿಗೆ ಹೆಸರು ಬರುತ್ತಿದೆ, ನಿಮಗೆ ನೋವಾಗುತ್ತಿದೆ ಎಂದು ಭಾಸವಾಗ್ತಾ ಇದ್ರೆ ಭಯಪಡಬೇಡಿ. ಸಮತೋಲನವು ನಿಮ್ಮ ಯಶಸ್ಸಿಗೆ ಪ್ರಮುಖವಾಗಿರುತ್ತದೆ. ಪ್ರೇಮ ಜೀವನ, ವಿವಾಹಿತ ಜೀವನದಲ್ಲಿ ಆಂತರಿಕ ಬದಲಾವಣೆಗಳು ಕೂಡ ಮಿಥುನ ರಾಶಿಯವರಿಗೆ ತುಂಬ ಪ್ರಾಮಾಣಿಕರಾಗಿರೋದ್ರಿಂದ ಅದು
ನಿಮ್ಮ ದೌರ್ಬಲ್ಯವಾಗಿದೆ. ನೀವು ಪ್ರೀತಿಸುವಷ್ಟು ಪ್ರೀತಿಸಿದಂತಹ ಜನರು ನಿಮ್ಮ ಜೀವನದಲ್ಲಿ ಇಟ್ಟುಕೊಂಡಿದ್ದೀರಾ. ಇದು ನಿಮ್ಮ ಮನಸ್ಸನ್ನು ಆಯಾಸಗೊಳಿಸಿದೆ. ಒಟ್ಟಾರೆಯಾಗಿ ಪರಿಸ್ಥಿತಿಯು ಫೆಬ್ರವರಿ ತಿಂಗಳಿಂದ ಬದಲಾಗ್ತಾ ಹೋಗುತ್ತೆ. ನೀವು ಎಲ್ಲವನ್ನ ಕೂಡ ಗೌರವಿಸ್ತೀರಾ, ಎಲ್ಲರನ್ನ ಕೂಡ ಗೌರವಿಸ್ತೀರಾ. ಅವರು ನಿಮ್ಮನ್ನು ಸಹ ಗೌರವಿಸಬೇಕು ಎಂದು ಸ್ಪಷ್ಟವಾಗುತ್ತದೆ. ಇದು ಪ್ರೀತಿಯಲ್ಲಿ ದೊಡ್ಡ ಬದಲಾವಣೆ. ವಿವಾಹಿತರಿಗೆ ಈ ಹಂತದಲ್ಲಿ ಗಂಡ ಮತ್ತು ಹೆಂಡತಿಯ ನಡುವೆ ತಿಳುವಳಿಕೆಯ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಮೌನದ ಪದಗಳು ಜೋರಾಗಿ ಮಾತನಾಡುತ್ತದೆ. ಕುಟುಂಬ ಸಂಬಂಧಗಳು ಮತ್ತಷ್ಟು ಆಳವಾಗುತ್ತದೆ. ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರು ನಿರಾಸೆಯನ್ನು ಹೆಚ್ಚಾಗಿ ಮಾಡಿಕೊಳ್ಳದೆ ಎಲ್ಲ ಸಂದರ್ಭವನ್ನು ವಿಶೇಷವಾಗಿ ನಿರ್ಣಯಿಸುವಂತಹ ಒಂದು ವಿಶೇಷವಾದ ಶಕ್ತಿಯನ್ನು ಪಡೆದುಕೊಳ್ತಾರೆ. ರಾಘವೇಂದ್ರ ಸ್ವಾಮಿಗಳ ಆರಾಧನೆಯು ನಿಮ್ಮ ಜೀವನಕ್ಕೆ ನಿಮ್ಮ ಆತ್ಮವಿಶ್ವಾಸ ಅತಿಯಾಗಿ ಮಾತನಾಡೋದನ್ನು ಕಂಡುಕೊಳ್ಬಹುದು. ಅತಿಯಾಗಿ ಅಂದಾಜು ಮಾಡೋದು ಇವು ನಿಮ್ಮ ದೌರ್ಬಲ್ಯಗಳಾಗಿರಬಹುದು. ಅದನ್ನೆಲ್ಲ ಬಿಟ್ಟರೆ ಖಂಡಿತವಾಗಿ ಸಂಪೂರ್ಣವಾಗಿ ನೀವು ನಿಮ್ಮನ್ನು ನಂಬಿ ಮುಂದೆ ನಡೆದರೆ ನೀವು ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ ಎಲ್ಲವನ್ನ ಪರಿಹರಿಸಿಕೊಂಡು ಪ್ರತಿಯೊಂದು ಸಮಸ್ಯೆಯನ್ನು ಮೋಸಗೊಳಿಸುವಂತಹ ಅಗತ್ಯವಿಲ್ಲ. ಈ ಸಂದರ್ಭದಲ್ಲಿ ದೇವರು ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಸಂಪೂರ್ಣವಾಗಿ ಗಮನಿಸಿ ನಿಮಗೆ ಉತ್ತಮವಾದದ್ದನ್ನೇ ಕೊಡ್ತಿದ್ದಾನೆ. ಪ್ರತಿಯೊಂದು ಸಮಸ್ಯೆಯನ್ನು ಕೂಡ ಮೋಸಗೊಳಿಸುವ ಅಂತ್ಯವಿಲ್ಲ. ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರ ಒಂದು ಆಯುಧ ಅಂತಂದರೆ ಮೌನದಿಂದ ವರ್ತಿಸೋದು. ಮಿಥುನ ರಾಶಿಯವರಿಗೆ ಎಲ್ಲವೂ ಕೂಡ ಸರಿ ಹೊಂದುವಂತಹ ಸಮಯ ಈಗ ಪ್ರಾರಂಭವಾಗ್ತಾ ಇದೆ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತಿದೆ. ಇದು ಕನಸಲ್ಲ, ಇದು ಜ್ಯೋತಿಷ್ಯದ ಸತ್ಯ. ಈಗ ಒಂದು ಸಣ್ಣ ಕೆಲಸ ಮಾಡಿ. ಈ ವಿಡಿಯೋದಲ್ಲಿ ಹೇಳಲಾಗದ ಮಾತುಗಳನ್ನು ಹಗುರವಾಗಿ ತೆಗೆದುಕೊಳ್ಬೇಡಿ. ಅವುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಶಾಂತಿಯುತವಾಗಿ ಯೋಚಿಸಿ. ಗುರುವಾರದಂದು ನಿಮ್ಮ ಪೂರ್ಣ ಹೃದಯದಿಂದ ಗುರುವನ್ನು ಸ್ಮರಿಸಿ. ಈಗ ನಾವು ಒಟ್ಟಾಗಿ ಗುರುವಿನ ಮಂತ್ರವನ್ನು ಜಪಿಸೋಣ. ಓಂ ಗುರುಭ್ಯೋ ನಮಃ. ಈ ಒಂದು ಮಂತ್ರವನ್ನು ನೀವು ಜಪಿಸೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ಗುರುವಾರ ಈ ಮಂತ್ರವನ್ನು 11 ಬಾರಿ ಜಪಿಸಿ. ನಿಮ್ಮ ಜೀವನದಲ್ಲಿನ ಅಡೆತಡೆಗಳು ದೂರವಾಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಖಂಡಿತವಾಗಿ ಈ ಸಮಯ ನಿಮಗೆ ಧೈರ್ಯ ಬೇಕಾಗುತ್ತೆ ಮತ್ತು ಹೊಸ ಜ್ಯೋತಿಷದ ಸತ್ಯದೊಂದಿಗೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಹಳೆಯ ಬೇರುಗಳನ್ನು ಕಿತ್ತು ಎಸೆದು ಹೊಸ ಚಿಗುರಿನೊಂದಿಗೆ ನಿಮ್ಮ ಜೀವನವನ್ನು ಪ್ರಾರಂಭಿಸುವಂತಹ ಸಂದರ್ಭ ಇದಾಗಿದೆ. ಈ ಸಮಯ ಅಂದರೆ ಫೆಬ್ರವರಿ ತಿಂಗಳು 20, 21, 22, 23, 24 ವಿಶೇಷವಾಗಿ ರಾಯರ ವದಂತಿ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ರಾಯರ ಆಶೀರ್ವಾದ ಒಂದು ವಿಶೇಷವಾದ ಶಕ್ತಿ ಮತ್ತು ವ್ಯಕ್ತಿಯೊಂದಿಗೆ ನಿಮ್ಮ ಬಾಳನ್ನು, ನಿಮ್ಮ ಸಂಬಂಧಗಳನ್ನು ಬದಲಾಯಿಸುತ್ತದೆ. ಈ ಸಮಯ ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತೆ. ಸರಿಯಾಗಿ ಸಾಮರ್ಥ್ಯವನ್ನು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಪ್ರೇರೇಪಣೆಯನ್ನು ಪಡೆದುಕೊಳ್ತೀರಾ. ಕೆಲವೊಮ್ಮೆ ಹಳೆಯ ನೋವುಗಳು, ನಿರಾಸೆಗಳು ನಿಮ್ಮನ್ನು ಕಾಡುತ್ತಿದ್ದರೆ ಹೊಸ ಮಹಿಳೆಯ ಒಂದು ಅಸ್ತಿತ್ವ ನಿಮ್ಮನ್ನು ಎಲ್ಲವನ್ನ ಮರೆಸುವಂತೆ ಸಹಾಯ ಮಾಡಬಹುದು. ಆದರೆ ಒಂದು ಎಚ್ಚರಿಕೆ ಕೂಡ ಇರುತ್ತದೆ. ಮಿಥುನ ರಾಶಿಯವರು ತ್ವರಿತ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸ್ವಭಾವ ಇರೋದ್ರಿಂದ ಸಂಬಂಧಗಳಲ್ಲಿ ತಾಳ್ಮೆ ಮುಖ್ಯವಾಗುತ್ತೆ. ಎಲ್ಲರನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು ಮತ್ತು ನಂಬಿಕೆ ಇಟ್ಟು ಜೀವನವನ್ನು ಸುಂದರಗೊಳಿಸಿಕೊಳ್ಬೇಕು. ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಜೀವನದಲ್ಲಿ ಒಬ್ಬ ಮಹಿಳೆಯಿಂದ ನಡೆಯುವ ಘಟನೆ ಪ್ರೀತಿ ಅಷ್ಟೇ ಅಲ್ಲ, ಜೀವನದ ದಿಕ್ಕು ಬದಲಾಯಿಸುವ ಅವಕಾಶವಾಗಬಹುದು. ಸರಿಯಾದ ನಿರ್ಧಾರ ಮತ್ತು ಶಾಂತ ಮನಸ್ಸಿನಿಂದ ನಡೆದುಕೊಂಡರೆ ಈ ಸಂಬಂಧವು ಇವರಿಗೆ ಯಶಸ್ಸು, ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ.